ಆಡಿಯನ್ಸ್ಗೆ ಏನು ಅನ್ನಿಸ್ತು ಸಾಂಗ್ ಇದು? ನಾವೆಲ್ಲ ನೋಡ್ತಾನೆ ಇರ್ತೀವಿ. ನಿಮಗೆಲ್ಲ ಏನು ಅನ್ನಿಸ್ತು ಸಾಂಗು? ಈ ಆಕ್ಚುಲಿ ಒಂದು ಚಿತ್ರದಲ್ಲಿ ಒಂದು ಸಾಂಗು ಅಥವಾ ಎರಡು ಸಾಂಗು ಹಿಟ್ಟಾಗೋದು ನಾವೆಲ್ಲ ನೋಡಿದ್ದೀವಿ. ಪ್ರೀವಿಯಸ್ ಇಯರು ನಾವೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು ಭೀಮಾ ಅಂತ. ಅದರಲ್ಲಿ ಎಲ್ಲ ಸಾಂಗು ಹಿಟ್ಟಾಗಿದ್ದು. ಕಾರಣ ಏನಕ್ಕೆ ಅಂತ ಅಂದರೆ, ಚಿತ್ರಗಳಲ್ಲಿ ಸಾಂಗ್ ಹಿಟ್ ಆದರೆ ನಮಗೆ ಬೇಸಿಕ್ ಇನ್ವಿಟೇಷನ್ ನಮಗೆ ಗೆಲುವಿಗೆ ವೆರಿ ನಿಯರ್. ಹಾಗಾಗಿ ಈ ಚಿತ್ರಕ್ಕೆ 3 ಸಾಂಗ್ ಇದೆ, 3ಕ್ಕೆ 3 ದೊಡ್ಡಿಟ್ಟು ಸರ್ ಬ್ರದರ್ ನಿಮಗೆ. ಹಾಗಾಗಿ ಚಿತ್ರಕ್ಕೆ ನಿಮಗೆ ಓಪನಿಂಗ್ಗೆ ಮತ್ತು ಎಕ್ಸ್ಪೆಕ್ಟೇಷನ್ಗೆ ತುಂಬ ಚೆನ್ನಾಗಿದೆ. ಇದಲ್ಲದೆ ಇನ್ನೂ ಒಂದು ಸಾಂಗ್ ಇದೆ, ಅದು ಇನ್ನೂ ಚೆನ್ನಾಗಿದೆ. ಬಟ್ ಅದನ್ನು ಆಮೇಲೆ ನಾನು ಟ್ರೈಲರ್ ನೋಡಿದ್ದೀನಿ ಸಿನಿಮಾ. ಅದು ಟ್ರೈಲರ್ ರಿಲೀಸ್ ಈವೆಂಟು ಕೂಡ ಮುಂಬರುವ ದಿನಗಳಲ್ಲಿ ಟ್ರೈಲರ್ ರಿಲೀಸ್ ಈವೆಂಟ್ ಕೂಡ ಇದೆ. ದಯವಿಟ್ಟು ಈ ಚಿತ್ರಕ್ಕೆ ಮೇ 9 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲೇ ಚಿತ್ರವನ್ನು ನೋಡಿ. ಎಲ್ಲ ಕಡೆ ಒಂದು ಮಾತಿದೆ, ಕನ್ನಡ ಸಿನಿಮಾಗಳಿಗೆ ಜನ ಕಡಿಮೆ ಬರ್ತಾರೆ ಅಂತ ಅಂದ್ಬಿಟ್ಟು. ಅದನ್ನು ನಾವೆಲ್ಲ ತಪ್ಪು ಅಂತ ನಾವು ಅದನ್ನು ಪ್ರೂವ್ ಮಾಡಬೇಕಾಗಿದೆ. ಈಗ 18th ಈಗ ನಿನ್ನೆ ಒಂದು ಯುದ್ಧಕಾಂಡ ಅಂತ ರಿಲೀಸ್ ಆಗಿದೆ, ಅಜಯ್ ರಾವ್ ನಮ್ಮ ಸ್ನೇಹಿತರೆ ಅವರು. ಈಗ ಅದಕ್ಕೆ ಜನ ಬರ್ತಾ ಇದ್ದಾರೆ. ಅದೇ ರೀತಿ ಒಳ್ಳೆ ಚಿತ್ರಗಳಿದ್ರೆ ಜನ ಕೈ ಹಿಡಿತಾರೆ ಅಂತ ಪುನಃ ನಮ್ಮ ಸೂತ್ರಧಾರಿ ಮುಖಾಂತರ ಮತ್ತೊಮ್ಮೆ ನಾವೆಲ್ಲ ಪ್ರೂವ್ ಮಾಡಬೇಕಾಗಿದೆ. ಥ್ಯಾಂಕ್ ಯು. ಚೇತನ್ ಸರ್, ನಿಮ್ಮ ವಾಮನ ಸಿನಿಮಾ ಸೂಪರ್ ಹಿಟ್ ಆಗಿದೆ, ಅದಕ್ಕೆ ಅಭಿನಂದನೆಗಳು. ಸಾರಿ ನನ್ನ ಸ್ನೇಹಿತರು ವಾಮನ ಸಾರಿ ನನಗೆ ತುಂಬ ಆತ್ಮೀಯ ಸ್ನೇಹಿತರು ಚೇತನ್ ಅಂತ, ವಾಮನ ಮೂವಿ ಪ್ರೊಡ್ಯೂಸರು. ಯಾಕೆಂದರೆ ಆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ಗೂ ಕೂಡ ನನಗೆ ಕೊಟ್ಟಿದ್ದರು. ವಾಮನ ಕೂಡ ತುಂಬ ಚೆನ್ನಾಗಿದೆ. ಅದು ಕೂಡ ಈಗ ಥಿಯೇಟ್ರಲ್ಲಿದೆ, ದಯವಿಟ್ಟು ಅದನ್ನು ನೋಡಿ. ಆಮೇಲೆ ಪಕ್ಕದಲ್ಲಿ ಅವರು ಅದು ಹೇಳಿಲ್ಲ ಅಂತಂದ್ರೆ ಆಮೇಲೆ ಹಾಕೊಂತಾರೆ. ಅಭಯ ಇರಲಿ ಸರ್. ಹೇಗೆ ಅನ್ನಿಸ್ತಾ ಇದೆ ವಾಮನ ಸಿನಿಮಾದ ಯಶಸ್ಸು? ಅದ್ರ ಬಗ್ಗೆ ಒಂದೆರಡು ಮಾತು ದಯವಿಟ್ಟು. ಎಲ್ಲ ನೆರೆದಿರುವಂಥ ಗಣ್ಯರಿಗಿರ್ಬೋದು, ಮಾಧ್ಯಮ ಮಿತ್ರರು. ಆ್ಯಕ್ಚುಲಿ ನಮ್ಮ ಸಿನಿಮಾ ಗೆದ್ದಿದೆ ಅಂತ ಹೇಳಬೇಕಾದ್ರೆ ಮಾಧ್ಯಮ ಮಿತ್ರರೇ ಕಾರಣ. ಅವ್ರಿಗೆ ನನ್ನ ಧನ್ಯವಾದಗಳು ಅಂತ ಹೇಳಿದ್ರೆ ತುಂಬ ಕಡಿಮೆ ಪದ ಅದು. ಯಾಕಂತಂದರೆ 1.5 ವರ್ಷ ಆ ಸಿನಿಮಾ ಸ್ವಲ್ಪ ಕಾರಣಾಂತರಗಳಿಂದ ನಿಂತಿತ್ತು. ಆ ಟೈಮಲ್ಲೂ ಸಹ ಎಲ್ಲರೂ ಸಿಕ್ಕಿದಾಗ ಒಂದೇ ಕ್ವಶನ್ ಕೇಳ್ತಿದ್ರು, ಸರ್ ಯಾವಾಗ ಸಿನಿಮಾ ರಿಲೀಸ್ ಮಾಡ್ತೀರಾ? ಅದೇ ಸಪೋರ್ಟ್ನ ತೋರ್ಗು ತೊಗೊಂಬರ್ತಾ ಇದ್ದೀರಾ. ದಯವಿಟ್ಟು ನಿಮ್ಮಗಳಿಗೆ ನಾನು ಬರೀ ಧನ್ಯವಾದ ಹೇಳಿ ಇಷ್ಟಕ್ಕೆ ಮುಗಿಸಲ್ಲ, ಸಿಗ್ತೀನಿ. ಯಾಕಂತಂದರೆ ಈ ಸ್ಟೇಜ್ ಮುಖಾಂತರ ಹೇಳ್ತೀನಿ, ಶಾರ್ಟ್ಲಿ ನಿಮ್ಮ ಎಲ್ಲರೂ ಒಂದು ಸಲ ಮೀಟ್ ಮಾಡ್ತೀನಿ. ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿರೋದೇ ನಿಮ್ಮಿಂದ. ನೀವು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸಿದ್ರಿಂದ ನಾನು ಅಂದ್ಕೊಂಡಿದ್ದೆ. ಈಗ ಜಗದೀಶ್ ಅವ್ರು ಹೇಳ್ತಿದ್ದಾರೆ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರ್ತಾ ಇಲ್ಲ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು. ಅಂದರೆ ಸಿನಿಮಾ ಬೇರೆ, ಆದರೆ ಒಬ್ಬ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟು ರೀಚ್ ಆಗಿದ್ದೀನಿ, ಅಷ್ಟಂತೂ ಹೇಳಬಲ್ಲೆ. ಒಂದು ನಿರ್ಮಾಪಕನಾಗಿ ಮೊದಲ ಪ್ರಯತ್ನದಲ್ಲಿ ಹಣ ಅನ್ನೋದು ಸೆಕೆಂಡ್ರಿ. ನಾನು ಸಿನಿಮಾನ ರೀಚ್ ಮಾಡೋ ರೀತಿ ಇದೆಯಲ್ಲ ಅದನ್ನು ಮಾಡಿ ಗೆದ್ದಿದ್ದೀನಿ ಅಂತ ನಾನು ನಿರ್ಮಾಪಕನಾಗಿ ಗೆದ್ದಿದ್ದೀನಿ ಅಷ್ಟೇ ಹೇಳಬಲ್ಲೆ. ಸಿನಿಮಾನ ನೀವು ಗೆಲ್ಸಿದ್ದೀರಾ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಕನ್ನಡ ಜನತೆ ಅಷ್ಟೋ ಜನ ಬಂದು, ತುಂಬ ಜನ, ಕೋಟಿ ಅಂತ ಹೇಳಿದ್ರೆ ಕಷ್ಟ. ಆದರೆ ಇವತ್ತು ಚಲನಚಿತ್ರ ರಂಗದ ಪರಿಸ್ಥಿತಿ ತಿಳ್ಕೊಂಡಾಗ ನೋವಾಗುತ್ತೆ. ನಾನು ಜಗದೀಶ್ ಸರ್ ಇಬ್ಬರು ಜೊತೆನಲ್ಲಿ ಕೂತಿದ್ದಾಗ ಹೇಳ್ತಿದ್ದೆ, ಈಗ ಜಸ್ಟ್ ಸರ್ ಯುದ್ಧಕಾಂಡ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಇದೆ, ಹೆಂಗೆ ಬರ್ತಾ ಇದೆ ಸರ್ ಕಲೆಕ್ಷನ್ ಅಂತ ಪಕ್ಕದಲ್ಲಿ ತೋರಿಸ್ತಾ ಇದ್ರು. ನೋವಾಗ್ತಿತ್ತು. ಯಾಕೆಂತಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟೇ ಒಳ್ಳೆ ರಿವ್ಯೂ ಬಂದರು, ಎಷ್ಟೇ ಒಳ್ಳೆ ಕಂಟೆಂಟ್ ಇದ್ರೂ ಸಹ ನಮ್ಮ ಜನ ಏನಕ್ಕೋ ಮನ್ಸು ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ. ಆದರೂ ಸಹ ಒಳ್ಳೆ ಸಿನಿಮಾಗಳನ್ನ ನೀವು ಕೈ ಹಿಡಿದಿದ್ದೀರಾ ಅನ್ನೋ ನಂಬಿಕೆ 100% ಇದೆ. ದಯವಿಟ್ಟು ಯುದ್ಧಕಾಂಡ ತುಂಬ ಚೆನ್ನಾಗಿದೆ, ಬಂದು ದಯವಿಟ್ಟು ನೋಡಿ. ನಮ್ಮ ಸಿನಿಮಾ ಥಿಯೇಟ್ರಲ್ಲಿದೆ, ಬಂದು ನೋಡಿ. ಇನ್ನು ಯಾರು ನೋಡಿಲ್ಲ ಅವರೆಲ್ಲ. ಅಲ್ಲಿಗೆ ಬರ್ತಾ ಇದ್ದೀನಿ, ಟೆನ್ಷನ್ ಮಾಡ್ಕೋಬೇಡಿ. ಮತ್ತೆ ಸೂತ್ರಧಾರಿ ಸಿನಿಮಾದ ಹಾಡು ಬಗ್ಗೆ ಹೇಳಿ. ಟೈಟಲ್ ಸಾಂಗ್ ಇವತ್ತು ಲಾಂಚ್ ಆಗಿದೆ. ನವರಾಸನವ್ರ ಬಗ್ಗೆ ಹೇಳ್ಬಿಡ್ತೀನಿ, ಭಾರಿ ಟೆನ್ಷನ್ ಅಲ್ಲ ಅವ್ರೆ. ಸರ್ ಥ್ಯಾಂಕ್ ಯು ಸರ್. ಅರ್ಥ ಆದರೆ ನನ್ನ ಆತ್ಮೀಯ ಸ್ನೇಹಿತರು, ಅವರು ನಿರ್ಮಾಪಕರು ಅನ್ನೋದಕ್ಕಿಂತ
ನಮ್ಮ ಸಿನಿಮಾ ಇಂಡಸ್ಟ್ರಿಯ ಜೀವಾಳ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಸಿನಿಮಾವನ್ನ ನಮ್ಮ ಜನಗಳಿಗೆ ಮುಟ್ಸೋಂಥ ಒಂದು ಕೊಂಡಿ ನವರಸನ್ ಅಂದ್ರೆ. ಯಾಕಂದ್ರೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು, ಎಲ್ಲ ಸಿನಿಮಾ ಪ್ರೊಡ್ಯೂಸರ್ಸ್ಗೂ ಗೊತ್ತು, ಡೈರೆಕ್ಟರ್ಸ್ಗೂ ಗೊತ್ತು, ಆಕ್ಟರ್ಸ್ಗೂ ಗೊತ್ತು ಅಂತಂದ್ರೆ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಂದ್ರೆ ನವರಸನ್. ಇನ್ನು ಅವ್ರ ಸಿನಿಮಾ ಬಗ್ಗೆ ಅವರು ಇಂಟ್ರೆಸ್ಟ್ ತೊಗೊಂಡು ಮಾಡಿರೋದು. ಆ್ಯಕ್ಚುಲಿ ನಾನು ಕೇಳಿದೆ, ಸರ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀರಾ ಡೈರೆಕ್ಟರ್ ನೀವು ಅಂತ. ಯಾಕಂದರೆ ಆ ಮನುಷ್ಯ ಡೈರೆಕ್ಟ್ರು, ಆ್ಯಕ್ಟ್ರು, ಇನ್ನೇನೇನು ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ಎಲ್ಲನೂ. ಹಂಗಾಗಿ ಕೇಳಿದೆ, ಸರ್ ಇದರಲ್ಲಿ ಏನು ನಿಮ್ಮ ರೋಲು ಅಂತ. ಸರ್ ನಾನು ಕ್ರಿಯೇಟಿವ್ ಡೈರೆಕ್ಟರ್ ಅಷ್ಟೇ, ಹಿಂದ್ಗಡೆ ಏನೋ ಇದ್ದು ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ ಸರ್ ನಾನು. ಅವ್ರು ಹೇಳಿರೋ ಸುಳ್ಳು. ಆ್ಯಕ್ಚುಲಿ ಸಿನಿಮಾ ಮೇಲೆ ಅವರ ತಲೆನಲ್ಲಿ ಏನಿದೆ ಎಲ್ಲ ಬಂದಿದೆ. ಯಾಕಂತಂದ್ರೆ ಆ 2 ಸಾಂಗು ನಾನು ಸ್ಟಾರ್ಟಿಂಗಲ್ಲಿ 2 ಸಾಂಗ್ ನೋಡಿದಾಗ ಹೇಳ್ತಾ ಇದ್ದೆ, ಸರ್ ನಿಮ್ಮ ಸಿನಿಮಾ ಸೂಪರ್ ಹಿಟ್ ಸರ್. ಯಾಕೆಂತಂದ್ರೆ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಹಿಟ್ ಆದ್ರೇ ಜನಕ್ಕೆ ರೀಚ್ ಆಗೋಗಿರುತ್ತೆ. ಆ ಸಿನಿಮಾ ಯಾವುದು, ಯಾವಾಗ ರಿಲೀಸು, ಅದನ್ನು ಹೋಗಿ ನೋಡಬೇಕು ಅನ್ನೋ ಅರ್ಜು. ಈಗ ನಮ್ಮ ಸಿನಿಮಾದಲ್ಲಿ ಮುದ್ದು ರಾಕ್ಷಸಿ ಒಂದೇ ಸಾಂಗ್ಗೆ ಇನ್ವಿಟೇಷನ್ ಇತ್ತು, ಅದು ಒಂದು ಮಟ್ಟಿಗೆ ಹಿಟ್ ಆಗಿತ್ತು. ಈಗ ಈ ಸಿನಿಮಾದಲ್ಲಿ 2 ಸಾಂಗ್ ಹಿಟ್ ಆಗಿತ್ತು. ಇದಾದ ಮೇಲೆ ಇವತ್ತು ರಿಲೀಸ್ ಮಾಡಿದ ಸಾಂಗ್ನ ನಾನು ಒಂದು 3 ಡೇಸ್ ಬ್ಯಾಕ್ ಕೇಳಿಸ್ಕೊಂಡೆ. ಅವಾಗ ನಾನು ಈ ಚಂದನ್ ಯಾವಾಗ ಸಂಸ್ಕೃತ ಕಲ್ತರು ಅನ್ನೋದೇ ನನಗೆ ಗೊತ್ತಾಗಿಲ್ಲ. ಯಾಕೆಂತಂದರೆ ಅದನ್ನು ಕೇಳಕ್ಕೆ ನಿಮಗೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಅಷ್ಟು ಆ ಸಂಸ್ಕೃತಕ್ಕಿರೋ ಪದಗಳಿಗಿರೋ ಶಕ್ತಿ ಅದು. ಮತ್ತು ಅದ್ರ ಒಳಗಡೆ ಹೋದರೆ ಅರ್ಥಗಳು ತುಂಬ ನಮ್ಮ ಜೀವನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಷ್ಟು ಅರ್ಥಗಳು ಸಹ ಇದ್ದಾವೆ ಇದರಲ್ಲಿ. ಅಂದರೆ ಈ ಸಿನಿಮಾ ಬರೀ ಏನೋ ಒಂದು ಸಸ್ಪೆನ್ಸೋ, ಕ್ರೈಮೋ, ಥ್ರಿಲ್ಲರೋ ಇಲ್ಲ, ಒಂದು ಮೆಸೇಜ್ ಜೊತೆ ಬರ್ತಾ ಇದೆ. ಇಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾಪ್ ಸ್ಟಾರ್ ಅಂತ, ರಾಕ್ ಸ್ಟಾರ್ ಅಂತ ಏನೇನೋ ಅನ್ಸ್ಕೊಂಡಿದ್ದಾರೋ ಇವತ್ತು ದೊಡ್ಡ ಆಕ್ಟರ್ ಆಗಿ ಬರ್ತಾ ಇದ್ದಾರೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋಗಳು ಕೊರತೆ ಇದೆ ಅಂತ ನಾವು ಅನ್ಕೋತಾ ಇರ್ತೀವಿ, ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ. ಅಂತ ಕೊರಗನ್ನ ನೀರಿಸೋದಕ್ಕೆ ಚಂದನ್ ಹೀರೋ ಆಗಿ ತೆರೆ ಮೇಲೆ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಅವರನ್ನ 2 ಕೈಗಳಿಂದ ಅಪ್ಕೊಂಡು ಅವರನ್ನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಟ್ಟು ಈ ಸಿನಿಮಾವನ್ನ ಗೆಲ್ಲಿಸಿ ಕನ್ನಡ ಚಿತ್ರರಂಗದಲ್ಲಿ ಡೆಬ್ಯೂಟಲ್ಲೇ ಒಂದು ಏನೋ ಒಂದು ಸ್ಟಾರ್ ಥರ ಅವರನ್ನು ನಾವು ಮೆರೆಸಬೇಕು. ಆ ಕರ್ತವ್ಯ ಎಲ್ಲ ನಮ್ಮ ಮೈ ಮೇಲೆ ಇದೆ, ನಮ್ಮ ಜವಾಬ್ದಾರಿಗಳು ಅಂತ ಹೇಳ್ತೀನಿ. ಮಾಧ್ಯಮ ಮಿತ್ರರು ವಿಶೇಷವಾಗಿ ಚಂದನ್ ಬಗ್ಗೆ ಒಲವಿದೆ, ದಯವಿಟ್ಟು ನೀವು ಸಿನಿಮಾನ ಹೆಚ್ಚು ರೀಚ್ ಮಾಡಿಸಿ ಸಿನಿಮಾ ಗೆಲುವಿಗೆ ಉಡುಗೊರೆ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರು, ಅಪೂರ್ವ ಇರ್ಬೋದು, ಮತ್ತು ಬೇರೆ ಬೇರೆ ಆರ್ಟಿಸ್ಟ್ಗಳು ಇರ್ಬೋದು, ಮತ್ತು ಟೆಕ್ನಿಷಿಯನ್ಸ್ ಇರ್ಬೋದು, ಅವರ ಡೆಡಿಕೇಶನ್ ಲೆವೆಲ್ ನನಗೆ ಗೊತ್ತಿದೆ. ಯಾಕಂದರೆ ಈ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾ ಇರ್ತೀವಿ ನಾನು, ನವರಸನ್ ಅವರು. ಒಬ್ಬರಿಂದನೂ ಸರ್ ಒಂದು ಸಣ್ಣ ತಪ್ಪು ಆಗಲಿಲ್ಲ, ತುಂಬ ಕೋಆಪ್ರೇಟಿವ್ ಆಗಿ ಸಿನಿಮಾ ಮಾಡಿದ್ದೀವಿ, ಎಲ್ಲ ರೀತಿಯಲ್ಲೂ ಹೇಳ್ತಾ ಇರ್ತಾರೆ. ಅವರ ಶ್ರಮಕ್ಕೆ ನಾವು ಬೆಲೆ ಕೊಡೋಣ. ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳೋದಿಷ್ಟೇ, ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಸಿನಿಮಾನ ಸಕ್ಸಸ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.